ಹೋಗಿರೋ ಕಡೆ ಎಲ್ಲ ಚೆನ್ನಾದ ಅಭಿಪ್ರಾಯ ಇದೆ. ಸೋಮಶೇಖರ್ ಅವರು, ಸಿದ್ದರಾಮಯ್ಯನವರು ಅವರು ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಹಾಗಾಗಿ ನಾವು ಸ್ವಲ್ಪ ಗೆಲುವು ಖಚಿತ ಅಂತ ಅಂದ್ಕೊಂಡು ನಾನು ಹೇಳ್ತೀನಿ. ಇನ್ನು ಮುಂದೆ ಇನ್ನೂ 2-3 ದಿವಸ ಟೈಮ್ ಇರೋದ್ರಿಂದ ರಿಸಲ್ಟ್ ಬರೋವರೆಗೂ ಕಾಯಬೇಕಾಗಿದೆ. ಇದೇ ಪ್ರಾಬ್ಲಮ್ಗಳಂತೂ ಸಾಲ್ವ್ ಆಗ್ತಾಯಿಲ್ಲ. ಅದು ಸಾಲ್ವ್ ಮಾಡೋದಕ್ಕೋಸ್ಕರನೇ ಎಲ್ಲ ಕಡೆನೂ ನೋಡ್ಕೊಂಡು ಬಂದಿದ್ದೀನಿ. ನಮ್ಮ ಚಿನ್ನಗಿರಿ ಕೊಪ್ಪಲು, ನಮ್ಮ ಚಿಕ್ಕಾರ್ದನಹಳ್ಳಿ, ಜಯನಗರ, ಮಳಲ್ವಾಡಿ ಅಂತ ಹೇಳ್ತೀವಿ, ಅಲ್ಲಿ ಭಾಳಷ್ಟು ಒಂದು ನೀರು ಬಂದ್ಬಿಟ್ರೆ ಸಮಸ್ಯೆ ಇದೆ. ಹಾಗಾಗಿ ಅವುಗಳನ್ನೆಲ್ಲ ನೋಡಿದ್ದೀನಿ. ನನಗೂ ಒಂದು ಗೆಲ್ಲಂಥ ಅವಕಾಶ ಕೊಟ್ಟರೆ ಅದೇನಿದೆ ಅದನ್ನು ಮಾಡೋಂಥದ್ದು ಆಗುತ್ತೆ. ಅದು ನಮ್ಗೆ ಅನುಕೂಲ ಆಗುತ್ತೆ. ಆ ಎಲ್ಲರೂ ಕೂಡಿ ಜಾಯಿಂಟಾಗಿ ನಾವು ಮಾಡ್ಬೇಕಂತ ಒಂದು ಉದ್ದೇಶ ಇದೆ, ಸರ್ವಿಸ್ ಮಾಡ್ಬೇಕಂತ. ಅದು ಮತದಾರರು ಒಂದು ಇದು ಮಾಡಿ ನಮ್ಮ ನಾಗವೇಣಿ ಮೇಡಮ್ನ ಆರ್ಚ್ ಬಂದರೆ ನಾವೆಲ್ಲರೂ ಗೆದ್ದಂಗೆ. ಹಾಗೆ ಎಲ್ಲರೂ ಒಟ್ಟಿಗೆ ಕೂಡಿ ನಮಗೆ ಬೇರೆ ಏನೇ ಆಕಾಂಕ್ಷೆ ಇಲ್ಲ, ಒಂದು ಸೇವೆ ಮಾಡ್ಬೇಕಂತಷ್ಟೇ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು, ಇನ್ನು ಒಳಚಂಡು ಏನು ಅಷ್ಟು ಸರಿ ಇಲ್ಲ, ಅವನ್ನ ಇದು ಮಾಡೋದು. ಈಗ ಸುಮಾರು ಗೌರ್ಮೆಂಟ್ ಸ್ಕೀಮ್ಗಳ ಕ್ರಿಯೇಟ್ ಮಾಡಿದೆ, ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ. ನಮಗೆ ನಾಲೆಜ್ ಇದೆ. ಅಂದರೆ ಹೊಸ ಸ್ಕೀಮ್ ತರ್ಬೋದು, ಹೊಸ ಸ್ಕೀಮ್ ಸಜೆಸ್ಟ್ ಮಾಡಿ ಅಂತ ಇಂದಿರ ಸ್ಕೀಮ್ನು ಇಂಪ್ಲಿಮೆಂಟ್ ಮಾಡ್ಬೋದು. ನಮಗೆ ಇದಕ್ಕೆಲ್ಲ ಪ್ರೋತ್ಸಾಹ ಅಂದರೆ ಸಿದ್ದರಾಮಯ್ಯವರು. ಅವರು ಸೇವೆ ಮಾಡೋಕ್ಕೆ ಮನೋಭಾವದಿಂದ ಬಂದಿರೋದ್ರಿಂದ ಬೇರೆ ಯಾವ ತೀರ ಇಲ್ಲದೆ ಇರೋದ್ರಿಂದ ಏನೇನಿದೆ ನಾವೆಲ್ಲ ಈಗಾಗಲೇ ಲಿಸ್ಟ್ ಮಾಡಿದ್ದೀವಿ. ಅದನ್ನೆಲ್ಲ ಖಂಡಿತ ಅವ್ರಿಗಾಗಿ ಮಾದರಿ ಕ್ಷೇತ್ರ ಇದು 48ನೇ ನಂಬರ್ ವಾರ್ಡು ಜಯನಗರ ಮಾದರಿ ಕ್ಷೇತ್ರವಾಗಿ ಮಾಡ್ತೀವಿ ಅಂತ ಖಂಡಿತ ನಿಮ್ಮ ಮೂಲಕ ನಾವು ಅವ್ರಿಗೆ ಮನವಿ ಮಾಡ್ಕೋತೀವಿ. ಎಲ್ಲರಲ್ಲಿ ನಾನೊಂದು ಮನವಿ ಮಾಡ್ತೀವಿ. ನಮ್ಮ ನಾಗವೇಣಿ ಮೇಡಮ್ ಮತ್ತು ಮಗದೂರ್ ಸರು ನಮ್ಮ ಭಾಗದಲ್ಲಿ ತುಂಬ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆವಾಗಲಿಂದ ದೇವಸ್ಥಾನ ಇರಲಿ, ಮಠ ಮಂದಿರ ಮತ್ತು ಚಾರಿಟೇಬಲ್ ಟ್ರಸ್ಟ್ಗೆ ಇಲ್ಲೆಲ್ಲ ಕೊಡ್ತಾಯಿದ್ದಾರೆ, ಸಹಾಯಧನ ಮಾಡ್ತಾಯಿದ್ದಾರೆ. ಮತ್ತು ಯುವಕರಿಗೆಲ್ಲ ಸಪೋರ್ಟ್ ತುಂಬ ಮಾಡ್ತಾಯಿದ್ದಾರೆ. ಎಲ್ಲೆಲ್ಲಿ ಹೋದರೂ ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮ ಈ ವಾರ್ಡಲ್ಲಿ ನಮ್ಮಲ್ಲಿ 10 ಬೂತ್ ಬರುತ್ತೆ. ನಮ್ಮಲ್ಲಿ ಟೋಟಲ್ 11,955 ಮತಗಳಿದೆ. ನಾವು ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀವಿ. ರೆಸ್ಪಾನ್ಸ್ ಚೆನ್ನಾಗಿದೆ. ಯುವಕರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾವು ಗೆಲ್ತೀವಿ. ನಮ್ಮ ಆಂಟಿ ನಾಗವೇಣಿ ಆಂಟಿ ವಿನ್ ಆಗೇ ಆಗ್ತಾರೆ. ನಾವು ವಿನ್ ಮಾಡಿಸ್ತೀವಿ.